ಬೆಂಬಲ ವಿಚಾರದಲ್ಲಿ ಅಣ್ಣಾ ಡಿಎಂಕೆನೇ ಎರಡು ಹೋಳಾಗ್ತಾ ಇದೆ ಅಂತ. ಟಿವಿಕೆಗೆ ಬೆಂಬಲ ಸೂಚಿಸೋದಕ್ಕೆ ಹಿರಿಯ ನಾಯಕ ಸಿವಿ ಷಣ್ಮುಗಂ ಒಲವು ತೋರಿಸ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಅಣ್ಣಾ ಡಿಎಂಕೆ ಶಾಸಕರು ಊರಿಗೆ ಮುಂಚೆ ಹೋಗಿ ಬೆಂಬಲ ಕೊಟ್ಬಿಡೋಣ ಅಂತ ಮಾತಾಡ್ತಾ ಇದ್ದಾರೆ. ಬಟ್ ಡಿವಿಕೆಗೆ ಬೆಂಬಲ ಕೊಡೋದಕ್ಕೆ ಆಸಕ್ತಿಯನ್ನ ಎಡಪ್ಪಾಡಿ ಪಳನಿಸ್ವಾಮಿ ಅವರು ತೋರಿಸ್ತಾ ಇಲ್ಲ. ಅವ್ರದ್ದೇ ರೀಸನ್ಸ್ ಇದಾವೆ. ಯಾಕಂದ್ರೆ ಇವ್ರು ಸರಿಯಾಗಿ ನಡೆಸ್ಕೊಳ್ಳಲ್ಲ ನಮ್ಮನ್ನ. ಆಮೇಲೆ ಬಿಜೆಪಿ ಜೊತೆಗೆ ಮೈತ್ರಿಯನ್ನು ಕಟ್ ಮಾಡ್ಕೊಂಡು ಬನ್ನಿ ಅಂತಿದ್ದಾರೆ. ಅದು ಕೇಂದ್ರ ಮತ್ತು ನಮ್ಮ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಹಾಳಾಗುತ್ತೆ. ಸೊ ಎಚ್ಚರಿಕೆಯಿಂದ ಹೆಜ್ಜೆ ಇಡೋಣ ಅಂತ. ಬಟ್ ಆ ಪೇಷನ್ಸ್ ಇದ್ದಂಗೆ ಕಾಣಿಸ್ತಾ ಇಲ್ಲ. AIADMK ಮತ್ತೆ ಹೋಳಾಗುವಂತಹ ಸನಿಹಕ್ಕೆ ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ಮತ್ತೆ ಸಂಪರ್ಕದಲ್ಲಿ ಶಬೀರ್. ಒಂದ್ ಕಡೆಗೆ DMK ಫ್ಯೂಚರ್ ಕೂಡ ನೋಡ್ಬೇಕಾಗತ್ತೆ ಕಾಂಗ್ರೆಸ್. ಬಿಕಾಸ್ 22 ಸಂಸದರು ಈಗಾಗಲೇ ಅವ್ರ ಜೊತೆಗೆ ನಿಂತಿದ್ರು. ಆಮೇಲೆ 22 ವರ್ಷಗಳ ಸುದೀರ್ಘ ಸಂಬಂಧ ಅದೆಲ್ಲ ಬಿಟ್ಬಿಟ್ಟು ಕ್ಷಣ ಮಾತ್ರದಲ್ಲಿ ಅಧಿಕಾರ ಸಿಗುತ್ತೆ ಅಂತ ಓಡೋಗ್ತಾ ಇರುವಂತಹ ರೀತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ನೋಡ್ಲಾಗ್ತಾ ಇದೆ? DMK ಮುಂದೆ ಏನು ಹೆಜ್ಜೆಯನ್ನು ತಗೊಳ್ಬೋದು ಇವರಿಬ್ಬರ ಫ್ರೆಂಡ್ಶಿಪ್ ವಿಚಾರದಲ್ಲಿ? ಇನ್ನೊಂದು AIADMK ಪಕ್ಷ ಈ ಹಿಂದೆ ಕೂಡ ಅನೇಕ ಸಲ ಹೋಳಾಗಿದೆ. ಶಶಿಕಲಾ ಅವ್ರ ವಿಚಾರದಲ್ಲಿರ್ಬೋದು, TTV ದಿನಕರನ್ ಇರ್ಬೋದು. ಈಗ ಮತ್ತೊಂದ್ಸಲ ಹೋಳಾಗುವ ಸಾಧ್ಯತೆ ಎಷ್ಟು? ನೋಡಿ, ನನಗೆ ಅನಿಸ್ತಾ ಇರುವಂಥದ್ದು ಈ ಕಾಂಗ್ರೆಸ್ನ ನಿರ್ಧಾರದ ಹಿಂದೆ ಕೇವಲ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡುವಂಥದ್ದು ಅಥವಾ 2 ಸಚಿವ ಸ್ಥಾನವನ್ನು ತೆಗೆದುಕೊಳ್ಳುವಂಥದ್ದು ಬಹುಶಃ ಕಾಂಗ್ರೆಸ್ನ ಉದ್ದೇಶ ಅಲ್ಲ. ಕಾಂಗ್ರೆಸ್ನ ಈ ನಿರ್ಧಾರದ ಹಿಂದೆ ಸುದೀರ್ಘ ರಾಜಕಾರಣದ ಒಂದು ಪ್ಲಾನ್ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂದರೆ ನೋಡಿ, ಈಗ TVKಗೆ ಕ್ರೂಷಿಯಲ್ ಆಗಿ 11 ನಂಬರ್ಗಳು ಬೇಕು. ಈ 11 ನಂಬರ್ಗಳನ್ನು ಕಾಂಗ್ರೆಸ್, ಕಮ್ಯುನಿಸ್ಟ್ ಸೇರಿದಂತೆ ಈ ಏನು DMK ಜೊತೆಗೆ ಮೈತ್ರಿ ಮಾಡಿಕೊಂಡಂಥ ಪಕ್ಷಗಳೇನಾದರೂ ಒಂದು ವೇಳೆ ಬೆಂಬಲಿಸದೇ ಇದ್ದರೆ ಅನಿವಾರ್ಯವಾಗಿ AIADMK ಅಥವಾ NDA ನೇತೃತ್ವದ ಪಕ್ಷಗಳ ಅಲಯನ್ಸ್ ಏನಿತ್ತು ಅದರ ಜೊತೆಗೆ ಕೈ ಜೋಡಿಸಬೇಕಾದಂಥ ಅನಿವಾರ್ಯತೆ ನಟ ವಿಜಯ್ಗೆ ಬರುತ್ತೆ. ಸೊ ಒಂದು ವೇಳೆ ಆ ರೀತಿಯಾದಂಥ ಸನ್ನಿವೇಶಗಳ ನಿರ್ಮಾಣ ಆದರೆ ತಮ್ಮ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ಬಂದಂತಹ ವಿಜಯ್ ನೇತೃತ್ವದ TVK ಪಕ್ಷ NDA ಪಾಲಾಗುತ್ತೆ. ಈಗ ಕಾಂಗ್ರೆಸ್ ಇದಕ್ಕೆ ಬೆಂಬಲವನ್ನು ಕೊಟ್ಟರೆ ಭವಿಷ್ಯದಲ್ಲಿ ಇದರಿಂದ ಲಾಭ ಆಗಬಹುದು ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಮತ್ತು ಈ ಪಕ್ಷವನ್ನು ಕೂಡ ಇಂಡಿಯಾ ಅಲಯನ್ಸ್ನ ಒಳಗಡೆ ಸೇರಿಸ್ಕೊಳ್ಬಹುದು. ತಮಿಳುನಾಡಿನಲ್ಲಿ ಉದಯವಾಗಿರುವಂಥ ಒಂದು ಹೊಸ ಶಕ್ತಿಯನ್ನು ನಮ್ಮ ಜೊತೆಗೆ ಇಟ್ಕೊಂಡ್ರೆ ಭವಿಷ್ಯದ ರಾಜಕಾರಣಕ್ಕೆ ಲಾಭ ಆಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಇಟ್ಕೊಂಡಂತೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರವೂ ಕೂಡ ಅದೇ ಆದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಈ ಹಿಂದೆ ಕೂಡ ಅವರು ಚುನಾವಣಾ ಪೂರ್ವ ಮೈತ್ರಿಯನ್ನೇ ಮಾಡ್ಕೋಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ರು. ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಬಹುಶಃ ಹೀಗಾಗಿ ಈಗ ಸರ್ಕಾರಕ್ಕೆ ಬೆಂಬಲ ಕೊಡುವಂಥ ನಿರ್ಧಾರವನ್ನು ಕೈಗೊಂಡಿರುವಂತೆ ಕಾಣಿಸ್ತಾ ಇದೆ. ಇನ್ನು DMK ವಿಚಾರಕ್ಕೆ ಬಂದ್ರೆ DMK ಮನವೊಲಿಸುವಂತ ಪ್ರಯತ್ನಗಳು ಇನ್ನೂ ಕೂಡ ಕಾಂಗ್ರೆಸ್ನಿಂದ ನಡೀತಾ ಇದೆ. ಒಂದು ಏನು ದೊಡ್ಡ ಉದ್ದೇಶವನ್ನ ಕೂಡ ಅವರಿಗೆ ಅರ್ಥ ಮಾಡಿಸುವಂತ ಪ್ರಯತ್ನಗಳು ಕೂಡ ನಡೀತಾ ಇದಾವೆ. ಈ ನಡುವೆ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನು ಅಂದ್ರೆ AIADMK ಮತ್ತೆ ಒಡೆಯುವಂತ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಬೆಂಬಲ ನೀಡೋದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಮಮತಾ.